ಇದೇ ಬಸ್ ಯಾವ ಊರಿಗೆ ಹೋಗ್ಬೇಕು ನೀವೆಲ್ಲ? ಕೇರಳಿಗೆ ಹೋಗ್ಬೇಕು. ಡಿಪೋ ಮೇಲೆ ನಂಬರ್ ಐತಾ? ಡಿಪೋ ಮೇಲೆ ಕರೀರಿ, ಡ್ರೈವರ್ನ ಕರೀರಿ. ಏನಪ್ಪ ಅಬ್ಬೆ ನೀವೆಲ್ಲ ಇದೇ ಬಸ್ಸಿಗೆ ಹೋಗ್ಬೇಕಾ? ಇದೇ ಬಸ್ಸಿಗೆ ಹೋಗ್ಬೇಕು. ಯಾವ ಊರಿಗೆ ಹೋಗ್ಬೇಕು ನೀವೆಲ್ಲ? ಕೇರಳಿಗೆ ಹೋಗ್ಬೇಕು. ಇದು ಇನ್ನೊಂದು ಬಸ್ಸಿ ಬಂದ ಮತ್ತೆ ಈಗ ಅಲ್ಲ ಈಗ ನೀವಂತ ಶಾಲೆ ಅಂತ 8:30 ಬಸ್ ಇದು ಇನ್ನು ಇಷ್ಟೊತ್ತಾದ್ರೂ ಬಂದಿಲ್ಲ. ಈಗ ಬಂದೈತೆ. ದಿನ ಒಬ್ಬೊಬ್ರು ಹೊಸದಾಗಿ ಬರ್ತಾರಾ? ಡ್ರೈವರ್, ಕಂಡಕ್ಟರ್, ಡ್ರೈವರ್ ಈಗ ಓಲೇಬೇಕು ಹೌದಿಲ್ಲ? ಇಲ್ಲಪ್ಪ ಅಂದ್ರೆ ಶಾಲೆ ಬಿಡ್ತಾರ. ಮುಳ್ಳ ಕೊಡ್ತಾರ. ಸೈಡಿಗೆ ನಿಂತಾಗ ಸೀಟ್ ಇಲ್ದಾನೆ ಸೈಡಿಗೆ ನಿಂತಾಗ ಮುಳ್ಳ ಕೊಡ್ತಾರ ಎಲ್ಲ. ಕರೀರಪ್ಪ ಅವ್ರನ್ನ ಕರೀರಿ. ಇದು ಇನ್ನೊಂದು ಬಸ್ಸಿ ಬಂದ ಮತ್ತೆ ಈಗ ಅಲ್ಲ ಈಗ ನೀವಂತ ಶಾಲೆ ಅಂತ 9:30 ಓಲೇಬೇಕು ಹೌದಿಲ್ಲ? ಇಲ್ಲಪ್ಪ ಅಂದ್ರೆ ಶಾಲೆ ಬಿಡ್ತಾರ. ಮುಳ್ಳ ಕೊಡ್ತಾರ. ಸೈಡಿಗೆ ನಿಂತಾಗ ಸೀಟ್ ಇಲ್ದಾನೆ ಸೈಡಿಗೆ ನಿಂತಾಗ ಮುಳ್ಳ ಕೊಡ್ತಾರ ಎಲ್ಲ. ಕರೀರಪ್ಪ ಅವ್ರನ್ನ ಕರೀರಿ. ಡ್ರೆಸ್ ಎಲ್ಲ ಮಕ್ಕಳು ಕಷ್ಟಪಟ್ಟು ಕುರಿ ತುಂಬಿದಾಗೆ ಒಂದು ಬಸ್ಸಲ್ಲಿ ಸುಮಾರು 56 ಸೀಟ್ ಇರುತ್ತೆ. ಆದ್ರೆ ಅದು ಯಾವುದನ್ನ ಲೆಕ್ಕಿಸದೆ ಮಕ್ಕಳು ಶಾಲಾ ಕಾಲೇಜಿಗೆ ಹೋಗುವಂತ ಮಕ್ಕಳಿಗೆ ಬಹಳಷ್ಟು ಸಮಸ್ಯೆಯನ್ನ ಬಂಧುಗಳೇ, ಇದು ಲಿಂಗಸೂರು ತಾಲೂಕಿನ ಗುಂಡಸಾಗರ ಗ್ರಾಮದಲ್ಲಿರ್ತಕ್ಕಂಥ ಒಂದು ಬಸ್ಸಿನ ಸಮಸ್ಯೆ. ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ನಿಂತ್ಕೊಂಡು ನೋಡಿ ಕುರಿ ತುಂಬಿದರ ತರ ತುಂಬಿದ್ದಾರೆ. ಯಾವ ಊರಿಗೆ ಹೋಗ್ಬೇಕಮ್ಮ ನೀವೆಲ್ಲ? ಕೈರವಾಡಿಗೆ ಹೋಗ್ಬೇಕಾ? ಶಾಲಾ ಮಕ್ಕಳ ನೀವೆಲ್ಲ? ಒಳಗಡೆ ನೋಡಬಹುದು ಎಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ. ಕೂಡ್ಲಿಕ್ಕೂ ಕೂಡ ಜಾಗ ಇಲ್ಲ. ಮಕ್ಕಳು ಒತ್ತೊತ್ತಾಗಿ ಬಹಳ ಕಷ್ಟಪಟ್ಟು ಶಾಲಾ ಕಾಲೇಜಿಗೆ ಹೋಗುವಂತ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಹಾಗಾಗಿ ಮಾನ್ಯ ರಾಜ್ಯ ಸರ್ಕಾರ ಆಗಿರ್ಬೋದು, ಮತ್ತೆ ಶಿಕ್ಷಣ ಸಚಿವರಾಗಿರ್ಬೋದು, ಮತ್ತೆ ಯಾವುದು ಸಾರಿಗೆ ಇಲಾಖೆಯ ಎಲ್ಲ ನನ್ನ ಶಾಸಕ ಮಿತ್ರರಾಗಿರ್ಬೋದು, ಅವರೆಲ್ಲರೂ ಕೂಡ ಮಕ್ಕಳ ಸಮಸ್ಯೆಯ ನಿವಾರಣೆಗಾಗಿ ಏನೆಲ್ಲ ಸೂಕ್ತ ಕ್ರಮ ಕೈಗೊಂಡಿದ್ದಾರೆ. ಜೊತೆಗೆ ನೋಡಿ ಇಲ್ಲಿ ಒಳಗಡೆ ಎಷ್ಟೆಲ್ಲ ಮಕ್ಕಳು ಕಷ್ಟಪಟ್ಟು ಕುರಿ ತುಂಬಿದಾಗೆ ಒಂದು ಬಸ್ಸಲ್ಲಿ ಸುಮಾರು 56 ಸೀಟ್ ಇರುತ್ತೆ. ಆದರೆ ಅದು ಯಾವುದನ್ನ ಲೆಕ್ಕಿಸದೆ ಮಕ್ಕಳು ಶಾಲಾ ಕಾಲೇಜಿಗೆ ಹೋಗುವಂತ ಮಕ್ಕಳಿಗೆ ಬಹಳಷ್ಟು ಸಮಸ್ಯೆಯನ್ನ ನಾಶಕ್ಕೋಗ್ಯಾನ ನೀರು ಕೊಯ್ಯನ ನಾಶಕ್ಕೋಗ್ಯಾನ. ನೀವೆಲ್ಲ ಶಾಲೆಗೆ ಇದೇ ಬಸ್ಸಿಗೆ ಹೋಗ್ಬೇಕಾ? ಬರ್ರಿ ಬಾರಪ್ಪ.